ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ನಾವು ಒಂದು ಡೇ ಔಟ್ ಪ್ಲ್ಯಾನ್ ಮಾಡಿದ್ದೀವಿ. ಶ್ರೀಯುಗೆ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ನಾವು ಹಾವೇರಿಗೆ ಬಂದಿದ್ವಿ. ಸೊ ಅಜ್ಜಿ ಮನೆಯಿಂದ ಹೋಗ್ತಾ ಇದ್ದೀವಿ ಈಗ. ಶ್ರೀಯು, ಎಲ್ಲಿ ಹೋಗ್ತಿದ್ದೀವಿ ನಾವು ಇವತ್ತು? ಗಂಗೆ ಬಾವಿ ರೆಸಾರ್ಟ್. ಎಸ್, ವಿ ಆರ್ ಗೋಯಿಂಗ್ ಟು ಗಂಗೆ ಬಾವಿ ರೆಸಾರ್ಟ್ ಟುಡೇ. ನೋಡೋಣ, ಅಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡೋಣ ಹೇಗಿರುತ್ತೆ ಆ್ಯಕ್ಟಿವಿಟೀಸು, ಫುಡ್ಡು, ಹೇಗಿರುತ್ತೆ ನಮ್ಮದು ಓವರ್ ಆಲ್ ಡೇ ಅಂತ. ಓಕೆ, ಸ್ಟೇ ಟ್ಯೂನ್. ಹೆಲೋ ಗೈಸ್, ವೆಲ್ಕಮ್ ಟು ಅನ್ಫಿಲ್ಟರ್ಡ್ ಲೈಫ್ 2025 ಚಾನಲ್. ಇವತ್ತು ಇವ್ರ ಚಾನಲ್ನ ನಾನೇ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಈಗ ಸ್ಟಾರ್ಟ್ ಮಾಡ್ತಿದ್ನಲ್ಲ, ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವಾಗ ಸೊ ಯಾರ್ಯಾರಿಗೆ ನಾನು ಗೊತ್ತಿಲ್ಲ, ಇಲ್ಲಿ ಅನ್ಫಿಲ್ಟರ್ಡ್ ಲೈಫ್ ಕಪಲ್ಸ್ ಇದಾರಲ್ಲ, ಅವ್ರ ತಂಗಿ ನಾನು. ನನ್ನ ಸ್ವಂತ ತಂಗಿ, ಬಾಡಿಗೆಗೆಲ್ಲ ತಂದಿಲ್ಲ, ಸ್ವಂತ ತಂಗಿ ನಾನು. ಸೊ ಇವತ್ತು ಅವಳಿಗೆ ವ್ಲಾಗಿಂಗ್ ಮಾಡು ಅಂತ ಹೇಳಿ ಸಾಕಾಗಿ ನಾನೇ ಸ್ಟಾರ್ಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಏನು, ಎಲ್ಲಿ ಹೋಗ್ತಿದ್ಯಾ? ಇವತ್ತು ನಾವು ಒಂದು ಡೇ ಔಟ್ ಪ್ಲ್ಯಾನ್ ಮಾಡಿದ್ದೀವಿ, ಒನ್ ಡೇ ಟ್ರಿಪ್ ವಿತ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಸೊ ನನ್ನ ತಂಗಿ ಏನಂತ ಹೇಳಿ, ಕಿರಣ್ ಬರ್ತದೆ, ತಂಗಿ ಗಂಡ, ತಂಗಿ ಗಂಡ, ಆಮೇಲೆ ಫ್ರೆಂಡ್ ವೈಫು. ಈ ಫ್ರೆಂಡು ಸಕ್ಸಸ್ಫುಲಿ 1.5 hour ಲೇಟ್ ಮಾಡಿದ್ದಾರೆ. ಲೇಟ್ ಸಂದೀಪ್ ಬಂದ್ರೆ ಡಬಲ್ ಮೀನಿಂಗ್. ಸಂದೀಪ್ ಅವರು ಲೇಟಾಗಿ ಬಂದಿದ್ದಾರೆ, ಅವ್ರ ಜೊತೆಗೆ ಇವರು ಲೇಟ್ ಆಗಿದ್ದಾರೆ. ಎನಿವೇಸ್, ನಾವಂತೂ ಇದ್ದೇ ಇರ್ತೀವಿ, ನಮ್ಮ ಜೊತೆ ಶ್ರೀಯುನು ಇದ್ದೇ ಇರ್ತಾನೆ. ಅಲ್ಲಿ ತೋರಿಸೋಣ. ಸೊ ಇವಾಗ ನಾವು ಹೊರಟಿರೋದು ಗಂಗೆ ಬಾವಿ ರೆಸಾರ್ಟ್ ಅಂತ. ಇದು ಹಾವೇರಿಯಿಂದ 37 ಕಿಲೋಮೀಟರ್ಸ್ ಇದೆ. ಆಲ್ಮೋಸ್ಟ್ ಒಂದು ಹಾಫ್ ಅನ್ ಅವರ್ ಜರ್ನಿ ಅನ್ಕೊಳ್ತೀವಿ ಕಾರಲ್ಲಿ. 37 ಅದು. ಸೊ ಹುಬ್ಳಿಯಿಂದ ಬರೋದಾದ್ರೆ ಇಟ್ಸ್ 51 ಕಿಲೋಮೀಟರ್. ನೀವು ಹೇಗಾದ್ರೂ ಪ್ಲಾನ್ ಮಾಡ್ಕೋಬಹುದು. ಇಟ್ಸ್ ಇನ್ ಉತ್ತರ ಕರ್ನಾಟಕ. ಒಂದ್ಸತಿ ವಿಸಿಟ್ ಮಾಡಿ. ಇವತ್ತು ಹೇಗಿರುತ್ತೆ ಆಕ್ಟಿವಿಟೀಸು, ಫುಡ್ಡು ಎಲ್ಲ ಏನ್ ಮಾಡೋದು, ಎಕ್ಸ್ಪ್ಲೋರ್ ಮಾಡಿ. ಸೊ ಹಾಗೆ ಅವ್ರ ವಿಡಿಯೋಸ್ ನೋಡೋದ್ರ ಜೊತೆಗೆ ನಂದು ಯೂಟ್ಯೂಬ್ ಚಾನಲ್ ಇದೆ, ಸುಮಾ ವ್ಲಾಗ್ಸ್ ಅಂತ. ಅದನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೈಸ್. ಸೆಲ್ಫ್ ಪ್ರಮೋಷನ್. ಎಸ್, ಇವ್ರಂತೂ ಸಪೋರ್ಟ್ ಮಾಡಲ್ಲ, ಇನ್ನು ಪ್ರಮೋಟ್ ಮಾಡ್ಕೊಡಲ್ಲ. ಅದಕ್ಕೆ ನನ್ನ ಚಾನಲ್ನ ನಾನೇ ಪ್ರಮೋಟ್ ಮಾಡ್ತಿದ್ದೀನಿ ಈ ಚಾನಲ್ಗೆ ಬಂದ್ಬಿಟ್ಟು. ಸೊ ನಿಮ್ಗೆ ಹೇಗೆ ಅನಿಸ್ತಿದೆ ಈ ವ್ಲಾಗ್ಸ್ ಎಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎನಿ ಅಪ್ಡೇಟ್ಸ್? ಇಲ್ಲ, ಸ್ಟೇ ಟ್ಯೂನ್. ವಿಲ್ ಗೋ ಟು ದ ರೆಸಾರ್ಟ್ ಅಂಡ್ ಸ್ಟೇ ಟ್ಯೂನ್. ಇವಾಗ ಫುಲ್ ಅಶ್ವಾಗಿದೆ, ಟಿಫನ್ ಏನು ಮಾಡಿಲ್ಲ ನಾವು. ಸೊ ಅಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಹೇಗಿರುತ್ತೆ, ಲಂಚು, ಬ್ರೇಕ್ಫಾಸ್ಟ್ ಮತ್ತು ಸ್ನ್ಯಾಕ್ಸ್ ಇದೆ. ಸ್ನ್ಯಾಕ್ಸ್ ಇನ್ಕ್ಲೂಡೆಡ್ ಪ್ಯಾಕೇಜಲ್ಲಿ. ಸೊ ನೋಡೋಣ ಹೇಗಿರುತ್ತೆ ಅಂತ. ಆದ್ವಿ ಗಂಗೆ ಬಾವಿ ರೆಸಾರ್ಟ್ನ. ಒಳಗಡೆ ಹೋಗೋಣ. ಇಲ್ಲಿ ವೆಲ್ಕಮ್ ಡ್ರಿಂಕ್ಸ್ ಕೊಡ್ತಾರಂತೆ. ಸೊ ಕುಡಿದ್ಬಿಟ್ಟು ಹೋಗಬೇಕು. ಬೆಲ್ಟ್ ಏನೋ ಕೊಡ್ತಾರಂತೆ. ಹಾಗೆ ನಾವು ಆ್ಯಕ್ಚುಲಿ ನಮ್ಮದು ನೆಕ್ಸಾನ್ ಕಾರೇ ತೊಗೊಂಡ್ಬರ್ಬೇಕು ಅಂದ್ಕೊಂಡ್ವಿ. ಬಟ್ ಪ್ಲ್ಯಾನಲ್ಲಿ ಸ್ವಲ್ಪ ಮಾಡಿಫಿಕೇಷನ್ ಆಗಿರೋದ್ರಿಂದ ನಾವು ಇವಾಗ ಸುಮಾರು ಕಾರ್ ತೊಗೊಂಡ್ಬಿದ್ವಿ, ಕ್ರೆಟಾ. ಸೊ ಈ ಕಾರಲ್ಲಿ ನಾವು 2 ಕಾರ್ ತೊಗೊಂಡ್ಬರ್ಬೇಕಂತ ಇತ್ತು. ಬಟ್ ಲಾಸ್ಟ್ ಮೂಮೆಂಟ್ಗೆ ಪ್ಲ್ಯಾನ್ ಚೇಂಜ್ ಆಗಿ ಒಂದೇ ಕಾರಲ್ಲೇ ಹೋಗೋಣ ಅಂದ್ಕೊಂಡು, ಸೊ 3 ಕಪ್ಪಲ್ಲು ಒಂದೇ ಕಾರಲ್ಲಿ ವಿತ್ ನನ್ನ ಮಗ. ಸೊ 7 ಜನ ಬಂದಿದ್ದೀವಿ ಕ್ರೆಟಾನಲ್ಲಿ. ಸ್ಟಾರ್ಟಿಂಗೇ ಬರುವಾಗಲೇ ಅಡ್ವೆಂಚರ್ ಅನ್ನಿಸ್ತು. ಸೊ ಇವಾಗ ನೆಕ್ಸ್ಟ್ ನೋಡೋಣ ಹೇಗಿರುತ್ತೆ ಫ್ರೆಂಡ್ಸ್. ಇದು ಇಲ್ಲಿ ವೆಲ್ಕಮ್ ಡ್ರಿಂಕ್ ಕೊಡ್ತಾರಂತೆ. ಹಾಗೆ ಕೈಗೆ ಏನೋ ಕೊಡ್ತೀನಿ ಅಂತ ಅಂದಿದ್ದಾರೆ. ಸೊ ಕಟ್ಕೊಂಡು ಕುಡಿದು ಹೋಗುವ. ಇವಾಗ ನಾವು ರೀಚ್ ಆಗಿದ್ದಾಯಿತು ರೆಸಾರ್ಟ್ನ. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿರಲಿಲ್ವಲ್ಲ, ಸೊ ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇದ್ದೀವಿ ಇವಾಗ. ಇಲ್ಲಿ ಸುತ್ತಲೂ ನೋಡ್ಬೋದು ನೀವು. ಬಂದ ತಕ್ಷಣ ನಮ್ಗೆ ಆ್ಯಕ್ಚುಲಿ ಕಿಡ್ಸ್ ಪ್ಲೇ ಏರಿಯಾ ಸಿಕ್ತು. ಶ್ರೀಯು ಅಲ್ಲೇ ಹೋಗೋಣ ಅಂತಿದ್ದ. ನಾವು ಬ್ರೇಕ್ಫಾಸ್ಟ್ ಮಾಡಿ ಹೋಗೋಣ ಅಂದ್ಕೊಂಡು ಬರ್ತಾ ಇದ್ದೀವಿ. ಅವ್ರು ರಿನೋವೇಟ್ ಮಾಡ್ತಾ ಇದ್ದಾರೆ, ಇನ್ನೊಂದು ಸ್ವಿಮ್ಮಿಂಗ್ ಪೂಲ್ ಅನಿಸುತ್ತೆ.
ಐ ಥಿಂಕ್ ಇದೆಲ್ಲ ಉಳ್ಕೊಳ್ಳೋಕ್ಕೆ ಸ್ಟೇಯಿಂಗ ಏನೋ ಹಾಗೆ ಸ್ಟ್ಯಾಚ್ಯೂಸಾಗಿ ಗೊತ್ತಿಲ್ಲ, ನೋಡಬೇಕು. ಕಾರ್ ಪಾರ್ಕಿಂಗ್ ಮಾಡಿ ನಾವು ಇವಾಗ ಬ್ರೇಕ್ಫಾಸ್ಟ್ ಕಡೆಗೆ ಹೋಗ್ತಾ ಇದ್ದೀವಿ. ಕ್ಯಾಂಟೀನ್ ಅಂತ ಬರೆದಿದ್ದಾರೆ ಅಲ್ಲಿ ಮುಂದೆ. ಹೋಗಿ ನಿಮಗೆ ಕಾಣಿಸುತ್ತೆ ಅಂದ್ಕೊಳ್ತೀನಿ. ಇವಾಗ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ಕೇಸರಿ ಬಾತ್ ಹಾಗೆ ಸೆಟ್ ದೋಸೆ ಇದೆ, ಚಟ್ನಿ, ಸಾಗು. ಇಲ್ಲಿ ಶ್ರೀಯುಗೆ ಆಮೇಲೆ ವಿಶ್ವಗೆ ತುಂಬ ಹೊಟ್ಟೆ ಹಸಿತಾ ಇತ್ತು. ಸೊ ಅವ್ರು ವೆಯ್ಟ್ ಮಾಡ್ದಿರೇ, ನನಗೂ ವೆಯ್ಟ್ ಮಾಡ್ದಿರೇ ತಿಂತಾ ಇದ್ದಾರೆ. ಇಲ್ಲಿ ಇವರು ಸಂದೀಪ್ ಅಂಡ್ ಫ್ಯಾಮಿಲಿ. ಇವಾಗ ಜಿಪ್ ಲೈನ್ ಆಕ್ಟಿವಿಟಿಗೆ ಹೋಗ್ತಾ ಇದ್ದೀವಿ. ಟಾಂಗಾ ರೈಡ್ ಮುಗೀತು. ಹೌದು, ಟಾಂಗಾ ರೈಡ್ ಮುಗಿಸ್ಕೊಂಡು ಒಂದ್ಸತಿನೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಈ ಥರ ಆ್ಯಕ್ಟಿವಿಟೀಸು. ಆಫೀಸಲ್ಲೆಲ್ಲ ಕರ್ಕೊಂಡು ಹೋಗಿದ್ದಾರೆ ಟೀಮ್ ಔಟಿಂಗು, ಬಟ್ ಒಂದ್ಸತಿನೂ ನಿಜಾಲು ಟ್ರೈ ಮಾಡಿಲ್ಲ ನಾನು. ಈ ಸತಿ ಟ್ರೈ ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ. ನಾನು ಬಿಟ್ಟು ಹೆಂಗೆ ಹೋಗ್ತೀರಿ ನೀವೆಲ್ಲ? ಭಯ ಆಗ್ತಿದೆ ನನಗೆ, ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು. ಇಲ್ಲಿ ವಿಶ್ವಗೆ ಹೈಟ್ ಫೋಬಿಯಾ ಅಂತೆ, ಆಟಾಡಕ್ ಬರಲ್ಲ. ಇಲ್ಲಿಂದನೇ ಧೈರ್ಯ ಕೊಡ್ತಿದ್ದಾನೆ. ತಡಿ, ಭಾಳ ಜೂಮ್ ಬಂತದೆ. ಕಾಲ್ ಮುಂದೆ ಸ್ಲಿಪ್ಪರ್ ಹುಷಾರ. ಬರಬಿಡಿ, ಕೈ ಮೇಲಲ್ಲ. ಓಕೆ, ಇವಾಗ ಇಲ್ಲಿ ಮ್ಯಾಜಿಕ್ ಶೋ ನಡೆಯುತ್ತಂತೆ. ಕಲ್ಸಿನ टू कॉइन शू करेंगे, बॉल देंगे, 1 2 3, मूव राइट. अपना राइट हैंड आगे करो, राइट हैंड पैकेज, हैंड क्लोज करो, क्लोज लीव इट. थैंक यू. ಕಾಯಿನ್ ಎಲ್ಲ ದಿಶನ ಕಾಯಿನ್ಸ್ ಏನು ಕಡೆ ಕಾಯಿನ್ ಕೊಟ್ಟಿಲ್ಲ. सर मैडम बच्चा चीटिंग कर रहा है. नाउ चीटिंग, कॉइन रिटर्न. चेक इन करेंगे, चेक इन. स्टैंड अप. ಏನು ನಿಂತ್ಕೊಚಿನ? ಒಂದು ಸೆಕೆಂಡ್. थैंक यू. ऐसे हैंड करो, ऐसे करो, ऐसे हिलाओ. ब्रैक थोड़ा सा टी शर्ट पकड़ के हिलाएंगे. ಇವಾಗ ಇಲ್ಲಿ ರೋಪ್ ಆಕ್ಟಿವಿಟಿ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದಾರೆ ಇವರು. ಆ್ಯಕ್ಚುಲಿ ರೋಪ್ ಆ್ಯಕ್ಟಿವಿಟಿನ ನಾವೆಲ್ಲರೂ ಒಟ್ಟಿಗೆ ಆಟ ಆಡಿದ್ವಿ. ಸೊ ನಮ್ದು ಯಾರ್ದು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ಅದನ್ನು ಮುಗಿಸ್ಕೊಂಡು ನಾವು ಇವಾಗ ಹೋಗ್ತಾ ಇರೋದು ಬೋಟಿಂಗ್ಗೆ. ಬೋಟಿಂಗ್ ಅಂತ ವೇಟ್ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ಶೇಡ್ ಇರೋದು ಒಂದೇ ಬೋಟ್ ಇದೆ, ಸೊ ಅದಕ್ಕೋಸ್ಕರ ವೇಟಿಂಗು. ಅದಕ್ಕೇ ಎಲ್ಲರೂ ಕ್ಯೂ ಹಚ್ಕೊಂಡು ನಿಂತಿದ್ದಾರೆ. ಇವಾಗ ಟೈಮ್ ನೋಡಿದ್ರೆ ವಿಶ್ವ ಟೈಮ್ ಎಷ್ಟಾಯಿತು? ಕರೆಕ್ಟ್ 1 ಗಂಟೆ ಆಗಿದೆ. ಸುಡು ಬಿಸಿಲು, 36 ಡಿಗ್ರಿ ಇದೆ ಅಂತೆ. ಬಟ್ ಆ್ಯಕ್ಟಿವಿಟೀಸ್ ಹೋಗಲೇಬೇಕು, ದುಡ್ಡು ಕೊಟ್ಟಿದ್ದೀವಿ, ಹೋಗೋಣ. ಹೇಗಿತ್ತು ಮಂಜುಳಾ? ಥ್ರಿಲ್ಲಿಂಗ್ ಆಗಿತ್ತು, ಬಟ್ ಚೆನ್ನಾಗಿದೆ. ಹೊಸ ಎಕ್ಸ್ಪೀರಿಯನ್ಸ್ ಅಲ್ಲ? ನೀವು ಎಕ್ಸ್ಪೀರಿಯನ್ಸ್. ಶ್ರೇಯು, ನೀನೇನು ಆಟ ಆಡ್ದಿ ಚಿನ್ನ? ಏಯ್, ಸೊ ಫೈನಲಿ ಇವಾಗ ನಾವು ಬೋಟಿಂಗಿಗೆ ಬಂದಿದ್ದೀವಿ. ಪೆಡಲ್ ಬೋಟ್ ಇದು ಆ್ಯಕ್ಚುಲಿ. ಸೊ 4 ಮೆಂಬರ್ಸ್ದು. ಬಟ್ ಈ ಬೋಟ್ ವಿಚಿತ್ರ ಏನಂತಂದ್ರೆ ಪೆಡಲ್ಸ್ ಹಿಂದ್ಗಡೆ ಇದೆ, ಮುಂದ್ಗಡೆ ಕೂತ್ರೆ ಆರಾಮಾಗಿ ಕೂತಿದ್ದಾರೆ. ನಾವಿಬ್ರು ಇಲ್ಲಿ ಪೆಡಲ್ ಮಾಡ್ತಾ ಇದ್ದೀವಿ. ಸುಮಾ ಮತ್ತು ಕಿರಣ್ ಕಪಲ್ ಬೋಟಲ್ಲಿ ಬರ್ತಾರಂತೆ. ಸೊ ಅವ್ರನ್ನ ವೇಟ್ ಮಾಡ್ತಾ ಇದ್ರು. ನಾವಿದು ಶೇಡ್ ಇತ್ತು ಅಂತ ಈ ಬೋಟಿಗೆ ವೇಟ್. ಬಾಯ್. ಇಲ್ಲಿ ಕಪಲ್ ಶೋ ನಡೆಸ್ತಿದ್ದಾರೆ. ರೆಡಿ 1 2 3 ಗೋ. ವಿಶು ಆ ಕಡೆ ಎತ್ತು ಬಿಸಾಕ್ಬಿಡು.
ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ನಾವು ಊಟಕ್ಕಂತ ಬಂದ್ವಿ. ಇಲ್ಲಿ ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಆಮೇಲೆ ಕಾಳು ಪಲ್ಯ, ಎಣ್ಗಾಯಿ, ಸ್ವೀಟ್ಗೆ ಕರ್ಚಿಕಾಯಿ, ತುಪ್ಪ, ಆಮೇಲೆ ಮೊಸರನ್ನ, ರೈಸ್, ರಸಮ್ ಅನ್ಸುತ್ತೆ ಇದು ಯಾವುದು ರಸಮ್ಮು, ಆಮೇಲೆ ಸಂಡಿಗೆ ಇತ್ತು, ಆಮೇಲೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಸಲಾಡ್ಸು, ಹಾಗೆ ಚಟ್ನಿ ಪುಡಿ, ವೆರೈಟೀಸ್ ಆಫ್ ಚಟ್ನಿ ಪುಡಿ, ಆಮೇಲೆ ಉಪ್ಪಿನಕಾಯಿ ಎಲ್ಲ ಇತ್ತು. ಊಟ ತುಂಬಾ ಚೆನ್ನಾಗಿತ್ತು. ಕೊನೆಗೆ ಮುಖನೂ ಹಿಂಗಾಗಿದೆ. ಫ್ಯಾನ್ ಇಲ್ಲ ಅಂತ ಇವ್ರ ಈ ಕಡೆ ಕುತ್ಕೊಂಡಿದ್ದಾರೆ, ಇವರು ಇಲ್ಲಿ ಬಂದು ಫ್ಯಾನ್ ಕೆಳಗಡೆ ಕುತ್ಕೊಂಡಿದ್ದಾರೆ. ಇವಾಗ ನೆಕ್ಸ್ಟ್ ಕೂಲಿಗೆ ಇಳಿಬೇಕು. ಬಟ್ ಹೊಟ್ಟೆ ಫುಲ್ ಆಗಿದೆ. ಸ್ವಲ್ಪ ಆರಾಮ್ ತಗೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಇಳಿಬೇಕು ಕೂಲಲ್ಲಿ. ಡ್ರೆಸ್ ತೊಗೊಂಡು ಬಂದಿದ್ದೀವಿ. ಇವರು ಮಹಾಶಯರ ತೊಗೊಂಡು ಬಂದಿಲ್ಲ ಒಂದಿಷ್ಟು ಜನ, ಅವ್ರಿಗೇನೇನೋ ವ್ಯವಸ್ಥೆ ಮಾಡಬೇಕೀಗ. ಸಂಜೆ 4 to 5 ಇಲ್ಲಿ ಜನಪದ ಡ್ಯಾನ್ಸ್ ಕೂಡ ಇರುತ್ತೆ. ಅದಾದಮೇಲೆ ವೇಟ್ ಮಾಡ್ತಾ ಇದ್ದೀವಿ. ಸ್ನ್ಯಾಕ್ಸ್ ಇನ್ನೂ ಇಟ್ಟಿಲ್ಲ, ಇವಾಗ ತಗೊಂಡು ಬಂದು ಸೆಟ್ ಮಾಡ್ತಿದ್ದಾರೆ. ಮಂಡಕ್ಕಿ ಮಿರ್ಚಿ ಜೊತೆಗೆ ಚಹಾ. ಹೇಗಿದೆ ಸುಮಾ? ಟೀ ಅಷ್ಟಿಷ್ಟ ಆಗಿಲ್ಲ, ಕಾಫಿ ತೊಗೊಂಡೆ. ಓಕೆ. ಈ ರೆಸಾರ್ಟಲ್ಲಿ ನಮಗೆ ಸ್ಟೇಯಿಂಗ್ ಕೂಡ ಅವೈಲೇಬಲ್ ಇರುತ್ತೆ. ಹಾಗೆ ಇವಾಗ ನೀವು ನೋಡ್ತಾ ಇರೋದು ಆಂಫಿ ಥಿಯೇಟರು. ಏನಾದರೂ ಚಿಕ್ಕ ಪುಟ್ಟ ಫಂಕ್ಷನ್ ಇದ್ದರೆ ಅಥವಾ ಏನಾದರೂ ಸೆಲೆಬ್ರೇಷನ್ಸ್ ಇದ್ದರೆ ಇಲ್ಲಿ ಆರಾಮಾಗಿ ಮಾಡ್ಕೋಬೋದು. ಜಾಗ ತುಂಬಾ ಇದೆ. ಹಾಗೆ ಇದು ಇಲ್ಲಿ ಲೆಫ್ಟ್ ಸೈಡಲ್ಲಿದೆ ರೂಮ್ಸ್ ಅವೈಲೇಬಲ್ ಇರೋದು. ಸೊ ಅದು ಲೇಕ್ ವೀವ್ ರೂಮ್ಸ್ ಇದೆ. ಇವಾಗ ನಾವು ನಮ್ಮ ಲಾಸ್ಟ್ ಆ್ಯಕ್ಟಿವಿಟಿ ಮಾಡ್ತಾಯಿದ್ದೀವಿ, ಎತ್ತಿನ ಗಾಡಿ ರೈಡು. ಸೊ ಇದಾದಮೇಲೆ ನಾವು ಡೈರೆಕ್ಟಾಗಿ ಕಾರ್ ಪಾರ್ಕಿಂಗ್ ಹತ್ರನೇ ಕೇಳಿದ್ವಿ ಅವ್ರಿಗೆ ಡ್ರಾಪ್ ಮಾಡೋಕ್ಕೆ. ಸೊ ಒಂದು ಆಟ ಮುಗಿಸ್ಕೊಂಡು ಇವಾಗ ನಾವು ಪಾಕಪ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದಾಗಿತ್ತು ಇವತ್ತು ನಮ್ಮ ಡೇ ಔಟ್ ಆ್ಯಟ್ ಗಂಗೆಬಾವಿ ರೆಸಾರ್ಟ್. ಆ್ಯಕ್ಚುಲಿ ಚೆನ್ನಾಗಿತ್ತು. ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ಬೋದು. ನಿಯರ್ ಬೈ ಹಾವೇರಿ ಹುಬ್ಳಿ. ನಾವು ಇದಕ್ಕೆ ಪೇ ಮಾಡಿದ್ದು 950 rupees ಪರ್ ಹೆಡ್. ಇದು ನಾವು ಯುಗಾದಿ ನೆಕ್ಸ್ಟ್ ಡೇ ಬರ್ತಾ ಇದ್ದೀವಿ. ಸೊ ಅದಕ್ಕೇ ಇದು 950 ಇರೋದು. ನಾರ್ಮಲ್ ಡೇಸಲ್ಲೆಲ್ಲ 850 rupees ಇದೆ. ಮುಂಚೆನೇ ಬುಕ್ ಮಾಡಿಕೊಂಡ್ರೆ ಆನ್ಲೈನಲ್ಲಿ 50 rupees ಕಡಿಮೆ ಆಗುತ್ತೆ. ಆನ್ ಸ್ಪಾಟ್ ಬಂದರೆ 50 rupees ಜಾಸ್ತಿ ಆಗೋದಿಲ್ಲ. ಡೇ ಔಟ್ ಪ್ಯಾಕೇಜ್ 950 rupees ಏನು ಪೇ ಮಾಡಿದ್ದಲ್ಲ, ಇದರಲ್ಲಿ ಬ್ರೇಕ್ಫಾಸ್ಟು, ಲಂಚು, ಹಾಗೆ ಸ್ನ್ಯಾಕ್ಸು ಎಲ್ಲ ಇನ್ಕ್ಲೂಡೆಡ್ ಇದೆ. ಹಾಗೆ ಆ್ಯಕ್ಟಿವಿಟೀಸು ಏನೇನು ಪ್ಲೇ ಮಾಡಿದ್ವಿ ನಾವು ಅದೆಲ್ಲ ಇನ್ಕ್ಲೂಡೆಡ್. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.